ಧರ್ಮಸ್ಥಳದ ವಿಚಾರದಲ್ಲಿ ನಡೆಯುತ್ತಿರುವ ಷಡ್ಯಂತ್ರಕ್ಕೆ ಸರ್ಕಾರದ ಪರೋಕ್ಷ ಬೆಂಬಲ ಇದೆ ಎಂದು ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ತಾರೇಶ್ವರ ನಾಯಕ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಧರ್ಮಸ್ಥಳದ ಬಗ್ಗೆ ಷಡ್ಯಂತ್ರ ರೂಪಿಸಿದವರನ್ನು ಬಂಧಿಸಿ ವಿಚಾರಣೆ ನಡೆಸಬೇಕೆಂದು ಒತ್ತಾಯಿಸಿ ಆಗಸ್ಟ್ 25ರ ಸೋಮವಾರ ಬೆಳಗ್ಗೆ 10:30ಕ್ಕೆ ಜಯದೇವ ವೃತ್ತದಲ್ಲಿ ಭಾರತೀಯ ಜನತಾ ಪಕ್ಷದ ಉತ್ತರ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದರು. ಧರ್ಮಸ್ಥಳದ ಬಗ್ಗೆ ನಡೆಯುತ್ತಿರುವಂತಹ ಅಪಪ್ರಚಾರವನ್ನು ಸರ್ಕಾರ ತಡೆಯುವ ಕೆಲಸ ಮಾಡದೇ ಇರುವುದನ್ನು ನೋಡಿದರೆ ಸರ್ಕಾರವೇ ಇದಕ್ಕೆ ಕುಮ್ಮಕ್ಕು ನೀಡುತ್ತಿದೆ ಎಂಬುದು ಸ್ಪಷ್ಟವಾಗುತ್ತದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಪ್ರಸನ್ನಕುಮಾರ್, ಕೆಜಿ ಕಲ್ಲಪ್ಪ, ಶ್ರೀನಿವಾಸ್, ಮಂಜುನಾಥ್ ನಾಯಕ, ಜಯರುದ್ರಪ್ಪ, ಆಲೇಶ್ ನಾಯಕ, ಶಿವಾನಂದ್ ಸೇರಿದಂತೆ ಮತ್ತಿತರರಿದ್ದರು. ಷಡ್ಯಂತ್ರ ಸರ್ಕಾರದ ಪರೋಕ್ಷ ಬೆಂಬಲ ಇದೆ ಅಂತಲೂ ಇದರಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದರೆ ಇಂಥ ಧರ್ಮಸ್ಥಳ ಕ್ಷೇತ್ರನ ಒಂದು ಯಾರೋ ಒಬ್ಬ ಅನಾಮಿಕ ಏನೋ ಅಲ್ಲಿ ನೂರಾರು ಸಾವಿರಾರು ಗುಂಡಿಗಳು ಒಬ್ಬನೇ ತೆಗೆದು ಉಳಿದೀನಿ ಅಂತ ಹೇಳಿ ಇವತ್ತೇನು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿ ಸರ್ಕಾರ ಅವರ ಕೈಗೊಂಬೆ, ಅನಾಮಿಕನ ಕೈಗೊಂಬೆ ಆಗಿ ಇವತ್ತು ತೆರಿಗೆಯ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿದೆ. ಇವತ್ತು ಆ ಅನಾಮಿಕಗೆ ಡೇ ಎಲ್ಲ ಸೆಕ್ಯೂರಿಟಿ ಕೊಟ್ಟು ಬಿರಿಯಾನಿ ತಿನ್ನಿಸಿ ಅವನು ಹೇಳಿದ ಕಡೆ ಎಲ್ಲ ಅಗದಿದ್ರು ಏನೂ ಸಿಗಲಿಲ್ಲ. ರಾತ್ರಿ ಇಷ್ಟು ಗಂಟೆ ಮೇಲೆ ಅವನಿಗೆ ಕಳಿಸ್ಬಿಡೋದು. ಅಲ್ಲಿ ಏನೇನು ಮಾಡ್ತಾನೋ ಅವನು, ಯಾರ್ಯಾರು ಮತ್ತೆ ವಿಚಾರಗಳು ಏನೇನು ತಿಳ್ಕೊಂಬಂದು ತಿರುಗಿ ದಿನ ಬಂದು ಮತ್ತೆ ಅವ್ರು ಹೇಳ್ದಂಗೆ ಇವನು ಆ ಕೆಲಸ ಮಾಡಿದ್ದಾನೆ. ಇವತ್ತೆಲ್ಲ ಮಾಧ್ಯಮಗಳಲ್ಲಿ ಬರೋ ಥರ ಇದ್ದು ಅನಾಮಿಕ ನಿನ್ನೆ ಎಲ್ಲ ಏನೇನು ಹೇಳಿಕೆಗಳು ಕೊಟ್ಟಿದ್ದಾನೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಇವತ್ತು ಧರ್ಮಸ್ಥಳ 70-80 ವರ್ಷಗಳಿಂದ ಸರಿಸುಮಾರು ಅನ್ನದಾನ, ಶಿಕ್ಷಣ, ಸೇವಾ ಕ್ಷೇತ್ರದಲ್ಲಾಗಿರ್ಬೋದು, ಉಪನ್ಯಾಸಕದಲ್ಲಾಗಿರ್ಬೋದು ಎಲ್ಲವನ್ನೂ ಕೂಡ ನಡೆಸ್ಕೊಂಡು ಬಂದಿದೆ. ಇವತ್ತು ಆ ಧರ್ಮಸ್ಥಳ ಕ್ಷೇತ್ರ ಅನ್ನೋದು ಪವಿತ್ರ ಸ್ಥಳ ನಮ್ಮ ಹಿಂದೂಗಳಿಗೆ. ಅಂಥ ಹಿಂದೂಗಳ ಕ್ಷೇತ್ರವನ್ನು ಅವಹೇಳನ ಮಾಡ್ತಾ ಆ ಕ್ಷೇತ್ರಗಳನ್ನೇ ಹಾಳು ಮಾಡಿಬಿಟ್ರೆ ಧರ್ಮಗಳು ಹೊಡೆಯುತ್ತೆ, ಮತ್ತು ಪರೋಕ್ಷವಾಗಿ ದೇಶಗಳನ್ನು ಹೊಡಿಬಹುದನ್ನೋ ಹಿಂದಗಡೆ ಇರೋ ಕುತಂತ್ರಗಳಿಂದ ಇವತ್ತು ಇಷ್ಟೆಲ್ಲ ನಡೀತಿದೆ. ಹೊರತು ಈ ಸರ್ಕಾರ ಸರಿಯಾದ ರೀತಿಯ ತನಿಖೆ ಮಾಡಿ ಯಾರ್ಯಾರು ಹಿಂದಗಡೆ ಷಡ್ಯಂತ್ರಗಳು ನಡೆಸ್ತಿದ್ದಾರೋ ಅವನ್ನೆಲ್ಲನೂ ಕೂಡ ಬಂಧನ ಮಾಡಿ ಈ ಧರ್ಮಸ್ಥಳ ಕ್ಷೇತ್ರಕ್ಕೆ ಆಗ್ತಿರೋ ಅನ್ಯಾಯವನ್ನು ಕೊಡಿಸ್ಬೇಕಂತ ಹೇಳಿ ನಾವು ಈ BJP ವತಿಯಿಂದ ಆಗ್ರಹ ಮಾಡ್ತೀವಿ. ಇವತ್ತು DK ಶಿವಕುಮಾರ್ ಆಗಿರ್ಬೋದು, ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಇವಾಗ ಮೊನ್ನೆ ನಮ್ಮ ದಾವಣಗೆರೆಯಲ್ಲಿ ನಡೆದಿದೆ. ಕಾಂಗ್ರೆಸ್ನವರೇ ಇವತ್ತು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತಲೇ ಹೇಳ್ತಿದ್ದಾರೆ. ಅಂಥದ್ರಲ್ಲಿ ಒಬ್ಬ ಅನಾಮಿಕ ಹೇಳ್ದ ಅಂತ ಹೇಳಿ ಇಷ್ಟಕ್ಕೊಂದು ಮಾಡೋದೇನು ಬೇಕಾಗಿರಲಿಲ್ಲ. ಇವತ್ತು ಸೌಜನ್ಯಕ್ಕೆ ನ್ಯಾಯ ಕೊಡಿಸೋದು ನಾವೆಲ್ಲ ಅವ್ರ ಪರವಾಗಿನೇ ಇದ್ದೀವಿ ಅಂತ ತಿಳ್ಕೊಳ್ಳೋಣ, ಸೌಜನ್ಯಕ್ಕೆ ನ್ಯಾಯ ಕೊಡಿಸೋದು. ಆದರೆ ಇವತ್ತು ನ್ಯಾಯಾಲಯ ಹಿಂದೆ ಸಂತೋಷನವರು ನಾನು ಮಾಡಿದ್ದೀನಿ ಅಂತ ಹೇಳಿ ಅವರಿಗೆ ಹಿಡ್ಕೊಂಡು ಹೋಗಿ ನ್ಯಾಯಾಲಯಕ್ಕೆ ಅರೆಸ್ಟ್ ಮಾಡಿದರು, ಜೈಲು ಶಿಕ್ಷೆ ಅನುಭವಿಸಿದ್ರು. ಸಾಕ್ಷಿಗಳ ಕೊರತೆಯಿಂದ ಮತ್ತೆ ಬಿಡುಗಡೆ ಮಾಡಿ ಇವತ್ತು ಸಿದ್ದರಾಮಯ್ಯನವರು ಮೂಡ ಕೇಸಿಗೆ ಅಂತ ಹೇಳಿ ಹೋರಾಟ ಮಾಡಿದ್ವಿ ನಾವೆಲ್ಲ. ಸಿದ್ದರಾಮಯ್ಯನವರು ಅದರಲ್ಲಿ ಇಲ್ಲ ಅಂತ ಹೇಳಿ ಗೊತ್ತಾದ ಮೇಲೆ ಸುಮ್ಮನಾದ್ವಿ. ಮತ್ತೆ ನಾವೇನಾರು ಅದಕ್ಕೆ ಏನಾರು ಮಾಡಿದ್ವು ನಾವು? ಇಲ್ಲ. ಆ ರೀತಿ ಇವಾಗ ಸೌಜನ್ಯರಿಗೆ ಅನ್ಯಾಯ ಆಗಿದೆ ಅಂತ ಹೋರಾಟ ಮಾಡಿ ಕೇಸೆಲ್ಲ ಮಾಡಿದ್ರು, ಶಿಕ್ಷೆನೂ ಅನುಭವಿಸಿದ್ರು, ಏನೂ ಇಲ್ಲ ಅಂತಲೂ ಬಂದರು. ಹಾಗಾಗಿ ಈ ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಆಗ್ತಿರೋದನ್ನು ಖಂಡಿಸಿ 25ನೇ ತಾರೀಕು ಸೋಮವಾರ 11 ಗಂಟೆಗೆ ಜಯದೇವ ಸರ್ಕಲಿಂದ AC ಕಚೇರಿವರೆಗೂ ಇವತ್ತೆಲ್ಲ ಸಂಘಟನೆಗಳು ಧರ್ಮಸ್ಥಳ ಭಕ್ತಾದಿಗಳು ಧರ್ಮಸ್ಥಳದಿಂದ ಏನು ಇವತ್ತು ಸಂಘ ಸಂಸ್ಥೆಗಳನ್ನು ಮಾಡಿಕೊಂಡು ಅನೇಕ ಸಾಲ ಸೌಲಭ್ಯವನ್ನು ಕೊಡ್ತಿದ್ದಾರೋ ಅವನ್ನೆಲ್ಲ ಉಪಯೋಗಿಸ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಎಲ್ಲ ಭಕ್ತಾದಿಗಳು ಬಂದು ಅದರಲ್ಲಿ ಭಾಗವಹಿಸಿ ಧರ್ಮಸ್ಥಳ ಪರ ನಾವು ಇದ್ದೀವಿ ಅಂತ ಹೇಳಿ ಆವತ್ತಿನ ದಿನ ನಾವು ತೋರಿಸ್ತೀವಿ, ಬೃಹತ್ ಪ್ರತಿಭಟನೆ ಮಾಡ್ತೀವಿ.